ನಮಸ್ಕಾರ ವೀಕ್ಷಕರೇ, ಜಗದೀಶ್ ಗೌಡ ಅಡಿಗೆ ಮನೆಗೆ ಸ್ವಾಗತ ಸುಸ್ವಾಗತ. ಈ ದಿವಸ ನಾನು ಮಸಾಲಾ ತುಪ್ಪಕ್ಕೆ ಯಾವ ರೀತಿ ಪೌಡರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾದಂತ ಪದಾರ್ಥ ಈ ರೀತಿಯಾಗಿ ಇರ್ತವೆ. ಒಂದು 20 ಲವಂಗ ತಗೊಂಡಿದ್ದೀನಿ, ಒಂದು 2 ಸ್ಪೂನು ಮೆಂತ್ಯ ತಗೊಂಡಿದ್ದೀನಿ, ಒಂದು ಚಿಕ್ಕ ಬೋಲಲ್ಲಿ ಅರಿಶಿನ ಕೊನೆ ತಗೊಂಡಿದ್ದೀನಿ, ಒಂದು 3 ಸ್ಪೂನು ಮೆಣಸು ತಗೊಂಡಿದ್ದೀನಿ, ಒಂದು 10 ಏಲಕ್ಕಿ ಕಾಯಿ ತಗೊಂಡಿದ್ದೀನಿ. ಈಗ ಮೆಂತ್ಯನ ಕಡಿಮೆ ಕಾವಿನಲ್ಲಿ ಸ್ವಲ್ಪದಲ್ಲಿ ಬಿಸಿ ಮಾಡ್ಕೋಬೇಕಾಗೇನೆ. ಜಾಸ್ತಿ ಕಾವು ಕೊಡಬಾರ್ದು, ಜಾಸ್ತಿ ಕಾವು ಕೊಟ್ರೆ ಕಪ್ಪಾಗಿಬಿಡುತ್ತೆ, ತುಡಿ ಕಪ್ಪಾಗಿಬಿಡುತ್ತೆ. ಕಡಿಮೆ ಕಾವಲ್ಲಿ ಹುರ್ಕೋಬೇಕು, ಲೈಟಾಗಿ ಕಡಿಮೆ ಕಾವು ಕೊಟ್ಕೊಂಡು ನೀಟಾಗಿ ನೋಡಿ ಈ ರೀತಿ ಬಿಸಿ ಮಾಡ್ಕೋಬೇಕು. ಕೆಂಪಾಗಬೇಕು, ನೀಟಾಗಿ ಹುರ್ಕೋಬೇಕು. ಜಾಸ್ತಿ ಕಾವು ಕೊಟ್ಟು ಹುರಿಬಾರ್ದು, ಲೈಟಾಗಿ ಕಡಿಮೆ ಸಿಮ್ಮಿಟ್ಕೊಂಡು ಹುರ್ಕೋಬೇಕು. ನೋಡಿ ಈಗ ಕೆಂಪಾಗಿದೆ, ಇದನ್ನ ಒಂದು ಬೌಲ್ಗೆ ಹಾಕೋತೀನಿ. ಈಗ ಮೆಣಸು ಹಾಕೋತೀನಿ. ಮೆಣಸು ಅದೇ ಥರ ನೀಟಾಗಿ ಬಿಸಿ ಮಾಡ್ಕೋಬೇಕು. ಇದೇನು ಜಾಸ್ತಿ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬಿಸಿ ಆದ್ರೆ ಸಾಕು. ನೋಡಿ ಮೆಣಸೆಲ್ಲ ಆಗಿದೆ. ಯಾವ ಥರ ಸ್ಮೆಲ್ ಬರ್ತಾ ಅಂದರೆ ಮೆಣಸಿನ ಸ್ಮೆಲ್ಲು ಅಷ್ಟು ನೀಟಾಗಿ ಸ್ಮೆಲ್ ಬರ್ತಾ ಇದೆ, ಘಮ ಘಮ ಅಂತ ಇದೆ. ಈಗ ಇದನ್ನೊಂದು ಬೌಲ್ಗೆ ಹಾಕೊತೀನಿ. ಈಗ ಸ್ವಲ್ಪ ಲವಂಗ, ಈ ಏಲಕ್ಕಿನ ಹಾಕೊಂಡು ಬಿಸಿ ಮಾಡ್ಕೊತೀನಿ ಲೈಟಾಗಿ. ಲವಂಗ ಏಲಕ್ಕಿ ನೋಡಿ ಈ ರೀತಿ ಹುರ್ಕೋಬೇಕು. ಸ್ಮೆಲ್ಲು ನೋಡಿ ಬರಬೇಕು, ಸ್ಮೆಲ್ ಬರಬೇಕು ಅದು ಲವಂಗದ ಏಲಕ್ಕಿದು, ಆಗ ತುಂಬ ಚೆನ್ನಾಗಿರುತ್ತೆ ಪುಡಿ. ಇದನ್ನ ಬೌಲ್ಗೆ ಹಾಕೊತೀನಿ. ಈಗ ಕಡೆಯದಾಗಿ ಅರಿಶಿನ ಕೊನೆ, ಮೇಯ್ನ್ ಇದೇನೆ ಈ ತುಪ್ಪಕ್ಕೆ ಮೇಯ್ನು ಅರಿಶಿನ ಕೊನೆ. ಇದನ್ನ ಅದೇ ರೀತಿ ಬಿಸಿ ಮಾಡ್ಕೋಬೇಕು. ಕಡಿಮೆ ಕಾವಿರಬೇಕು. ಜಾಸ್ತಿ ಕಾವು ಕೊಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ತುಪ್ಪ ಎಲ್ಲ ಕಪ್ಪಾಗಿಬಿಡುತ್ತೆ, ಟೇಸ್ಟ್ ಸಿಗಲ್ಲ, ರುಚಿ ಬರಲ್ಲ. ಈ ರೀತಿಯಾಗಿ ಕಡಿಮೆ ಕಾವಿನಲ್ಲಿ ಒಂದೊಂದೇ ಆಗಿ, ಒಂದು ಸಲ ಮೆಣಸು, ಒಂದು ಸಲ ಏಲಕ್ಕಿ ಲವಂಗ, ಇನ್ನೊಂದು ಸಲ ಮೆಂತ್ಯ, ಲಾಸ್ಟ್ಗೆ ಈ ಅರಿಶಿನ ಕೊನೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿ ನೀಟಾಗಿ ಒಂದು ಜಾರಲ್ಲಿ ಹಾಕಿ ಇಟ್ಕೊಂಡ್ರೆ 1 ವರ್ಷ ಬೇಕಾದ್ರೂ ಯೂಸ್ ಮಾಡ್ಬೋದು. ನೀವು ಮನೇಲಿ ಒಂದು 50 ಗ್ರಾಮ್ ಬೆಣ್ಣೆ ತಂದರೆ ತುಪ್ಪ ಕಾಯಿಸ್ಕೋಬೋದು, 1 ಸೇರು ತಂದರೆ ಕಾಯಿಸ್ಕೋಬಹುದು. ಯಾವಾಗ ಬೆಣ್ಣೆ ತಂದ್ರೂ ನೀವು ತುಪ್ಪ ಮಾಡ್ಕೋಬೋದು. ನೋಡಿ ಇದನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದನ್ನ ಒಂದು ಕುಟ್ನೆಗೆ ಹಾಕೊಂಡು ಸ್ವಲ್ಪ ಪುಡಿ ಮಾಡ್ಕೋಬೇಕು. ಮಿಕ್ಸಿಗೆ ಇದನ್ನೇ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಮಿಕ್ಸಿ ಹಾಳಾಗೋಗುತ್ತೆ. ಅದರಿಂದ ಏನು ಮಾಡ್ತೀನಿ ಅಂದರೆ ಇದನ್ನ ಸ್ವಲ್ಪ ಕುಟ್ಕೊಂಡು ಆಮೇಲೆ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಇದನ್ನ ಒಂದು ಕುಟ್ನೆಗೆ ಹಾಕ್ಕೊತೀನಿ, ಕುಟ್ಕೋಬೇಕು. ನೋಡಿ ಇಷ್ಟು ಲೈಟಾಗಿ ಕುಟ್ಕೊಂಡಿದ್ದೀನಿ. ಈಗ ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಎಲ್ಲವಕ್ಕೂ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊತೀನಿ. ಈಗ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ, ಪುಡಿ ಮಾಡ್ಕೊತೀನಿ. ಈಗ ಪುಡಿ ರೆಡಿಯಾಗಿದೆ. ಇದು ಜಾಸ್ತಿ ದಪ್ಪನೂ ಮಿಕ್ಸಿ ಮಾಡ್ಕೋಬಾರ್ದು, ಜಾಸ್ತಿ ಸಣ್ಣಗೂ ಮಾಡ್ಕೋಬಾರ್ದು, ರವೆ ಥರ ಇರಬೇಕು. ಈಗ ಇದನ್ನ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕ್ಕೊಂಡು ಇಟ್ಕೋಬೋದು. 1 ವರ್ಷ ಬೇಕಾದ್ರೂ ಯೂಸ್ ಮಾಡ್ಬೋದು. ಈ ರೀತಿ ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡ್ರೆ 1 ವರ್ಷ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದಕ್ಕೆ ಹಾಕಿ ಮುಚ್ಚಳ ಮುಚ್ಚಿಬಿಟ್ಟು ನೀವು ಒಂದು ಚೂರು ಗಾಳಿ ಆಡಲ್ಲ, ಇದು ಈ ರೀತಿ ಇಟ್ಕೋಬೇಕು. 1 ವರ್ಷ ಬರುತ್ತೆ ನೋಡಿ ಪುಡಿ. ತುಪ್ಪದ ಪುಡಿ ರೆಡಿಯಾಗಿದೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯಿಂದ ಸಿಗೋಣ. ಎಲ್ಲರಿಗೂ ನಮಸ್ಕಾರ.